ಇಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಇಲ್ಲಿ ನಾವು ಆಷಾಢ ಮಾಸದ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗಲಿ, ನಮ್ಮ ಜನಕ್ಕೆ ಒಳ್ಳೆಯದಾಗಲಿ. ಸುಮಾರು 60-70 ವರ್ಷದಿಂದ ಇರುವಂಥ ಇದು ದೇವಸ್ಥಾನ. ಇಲ್ಲಿ ಫಸ್ಟು ಎಲ್ಲ ಇಲ್ಲಿ ಗ್ರಾಮಸ್ಥರು ಇದ್ದರು. ಗ್ರಾಮಸ್ಥರೇ ಇಲ್ಲಿ ಒಂದು ಸಣ್ಣದಾಗಿ ಗುಡಿನ ಕಟ್ಟಿದ್ರು. ಆ ಗುಡಿನ ಇಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಆದಮೇಲೆ ಯಾವುದೇ ಕಾರಣಕ್ಕೂ ಗುಡಿನ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿನ ಸ್ಥಳೀಕರಿಗೆ ಅಂದರೆ ಗ್ರಾಮಸ್ಥರಿಗೆ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಇಲ್ಲಿ ನಾವು ಆಷಾಢ ಮಾಸದ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಮ್ಮನಿಗೆ. ಇಲ್ಲಿ ತುಂಬ ಜನ ಇಲ್ಲೇ ಸ್ಥಳೀಕರು ಇರೋದ್ರಿಂದ ಇದನ್ನು ಯಾವಾಗಲೂ ಒಂದು ನಂಬಿಕೆ ಆಗಿರೋದ್ರಿಂದ ವರ್ಷ ಇಲ್ಲಿ ಬಂದು ಆಷಾಢ ಮಾಸದ ಪೂಜೆ ಮಾಡಿ ಅಮ್ಮನಿಗೆ ಹಾಲಾಭಿಷೇಕ ಮಾಡಿ ಹೋಗ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪೂಜೆ ನಡೆಸ್ತಾರೆ? ಇದು ಓಪನ್ ಇದಾಗಿರೋದ್ರಿಂದ ಏನು ಯಾವುದೇ ರೀತಿಯ ಒಂದು ಅಡೆತಡೆ ಇಲ್ಲ. ಯಾವಾಗಲೂ ಓಪನ್ ಆಗೇ ಇರುತ್ತೆ. ಎಲ್ಲರೂ ಬಂದು ಯಾವುದೇ ಒಂದು ಜಾತಿ ಧರ್ಮ ಇಲ್ದಿರ ಎಲ್ಲ ಜನಾಂಗದವರು ಬಂದು ಇಲ್ಲಿ ಪೂಜೆಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸರ್, ನನ್ನ ಹತ್ರ ರಂಜಿತ್ ಕುಮಾರ್ ಅಂತ ನನ್ನ ಹೆಸರು. ನಾವು MCT ಕ್ವಾರ್ಟರ್ಸ್ ಅಂತ ಒಂದು ಕಂಪ್ನಿಯಲ್ಲಿ ಇಲ್ಲಿ ಇದ್ದವರು ಕ್ವಾರ್ಟರ್ಸಲ್ಲಿ. ಹಾಗಾಗಿ ನಾವು ಸುಮಾರು 100 ವರ್ಷಗಳಿಂದ ಇಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ತಾಯಿ ಅವರ ಆಮೇಲೆ ನಾವು ಮಾಡ್ಕೊಂಡು ಹೀಗೆ ಬರ್ತಾಯಿದ್ದೀವಿ. ಹಾಗಾಗಿ ಮಳೆ ಇಲ್ಲ, ಬೆಲೆ ಇಲ್ಲ, ನಮ್ಮ ರೈತರೆಲ್ಲ ಕಷ್ಟದಲ್ಲಿದ್ದಾರೆ. ಎಲ್ಲ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗಲಿ, ನಮ್ಮ ಜನಕ್ಕೆ ಒಳ್ಳೆಯದಾಗಲಿ. ಇರೋ ನಮ್ಮ ಅಕ್ಕಪಕ್ಕ ಇರೋರೆಲ್ಲರೂ ಕೂಡ ಚೆಂದಾಗಿರಲಿ. ರೈತರಿಗೆ ಮಳೆ ಇಲ್ಲದೆ, ಬೆಲೆ ಇಲ್ಲದೆ ತುಂಬ ಕಷ್ಟದಲ್ಲಿದ್ದಾರೆ ಸರ್. ಈ ಸರಿ ಕರುಗಳಿಗೆ, ಹಸುಗಳಿಗೆಲ್ಲ ಮೇವುಗಳು ಇಲ್ಲ. ಹಾಗಾಗಿ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ. ಏನಂದರೆ ಈ ಸರಿ ಮಳೆ ಚೆಂದಾಗಿ ಬಂದು ಹಸುಗಳಿಗೆ, ಮೂಗ ಪ್ರಾಣಿಗಳಿಗೆಲ್ಲ ಒಳ್ಳೆ ಆಹಾರಗಳು ಸಿಗಲಿ ಅಂತ ಆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಸರ್. ಭಕ್ತಾದಿಗಳು ಅವರೇ ಬರ್ತಾರೆ, ಪೂಜೆ ಮಾಡ್ತಾರೆ. ಒಂದು ಅರ್ಧ ಅವರ್ 1 ಅವರ್ ಕೂತ್ಕೊಳ್ತಾರೆ. ಅವ್ರ ಮನಃ ಶಾಂತಿ ಆಗೋವರೆಗೂ ಇದ್ಕೊಂಡು ಆರಾಮಾಗಿ ಅವ್ರು ಹೋಗ್ತಾರೆ ಸರ್. ಏನು ತೊಂದರೆ ಇಲ್ಲ. ಇಲ್ಲಿ ನಾವೇ ಪೂಜೆ ಮಾಡಬೇಕನ್ನೋದೇನಿಲ್ಲ. ಅವ್ರವ್ರ ಫ್ಯಾಮಿಲಿ ಸಮೇತ ಬರ್ತಾರೆ, ಪೂಜೆ ಮಾಡ್ಕೊಂಡು ಸಂತೋಷವಾಗಿ ಹೋಗ್ತಾರೆ. ರಂಜಿತ್ ಕುಮಾರ್ ಅಂತ. ಇಲ್ಲಿ ಓಪನ್ ಪ್ಲೇಸ್ ಆಗಿರೋದ್ರಿಂದ, ಇಲ್ಲಿ ಸ್ಯಾಟಲೈಟ್ ಒಳಗಡೆ ಇರೋದ್ರಿಂದ ತುಂಬ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಹೆಣ್ಣು ಮಕ್ಕಳುಗಳು ಒಂಟಿಯಾಗಿ ಬಂದುಬಿಡ್ತಾರೆ. ಅವ್ರ ಮನೇಲಿ ಯಾವುದೋ ಒಂದು ರೀತಿಯಾದ ಕಷ್ಟಗಳಿರ್ಬೋದು, ಯಾವುದೇ ಒಂದು ತೊಂದರೆ ಆಗಿರ್ಬೋದು. ನಾನು ಒಂದು NGOನಲ್ಲಿ ಕೆಲಸ ಮಾಡ್ತೀನಿ. ಹಂಗಾಗಿ ದೇವಸ್ಥಾನ ಇರೋದ್ರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಭಯ ಪಟ್ಕೊಂಡು ಬಂದು ಎಷ್ಟೋ ರಾತ್ರಿ ಇಲ್ಲಿ ಕೂತಿದ್ದಾಗ ನಾವು ಇಲ್ಲಿ ಬಂದು ನೋಡಿದಾಗ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಎಲ್ಲೋಗಬೇಕು, ಅವ್ರ ಮನೇಲಿ ಜಗಳ ಮಾಡ್ಕೊಂಡಿದ್ರೆ ಜಗಳ ಮಾಡ್ಕೊಂಡು ಅವ್ರ ಹತ್ರ ನಿಧಾನಕ್ಕೆ ಮಾತಾಡಿ ಅವ್ರಿಗೊಂದು ಕೌನ್ಸ್ಲಿಂಗ್ ಮಾಡಿ ಅವ್ರ ಹತ್ರ ಪೇರೆಂಟ್ಸ್ ಹತ್ರ ಮಾತಾಡಿ ಎಷ್ಟೋ ಹೆಣ್ಣು ಮಕ್ಕಳುಗಳಿಗೆ ಮದುವೆ ಆಗಿ ಗಂಡನ ಜೊತೆ ಜಗಳ ಮಾಡಿಕೊಂಡು ಬಂದು ಎಷ್ಟೋ ಜನ ಕೂತ್ಕೊಂಡಿರ್ತಾರೆ. ಅಂಥವ್ರಿಗೂ ಸಮಾಧಾನ ಮಾಡಿ, ಅವ್ರಿಗೆ ಯಾರು ಇಲ್ಲ ಅಂದರೆ ಕೆಲವರೆಲ್ಲ ವಯಸ್ಸಾದವ್ರು ಬಂದಿರ್ತಾರೆ, ಯಾರೂ ಇರೋದಿಲ್ಲ, ಅವ್ರಿಗೆ ವೃದ್ಧಾಶ್ರಮಕ್ಕೆ ಆ ಥರ ಒಂದು ಜಾಗಕ್ಕೆ ಕಳಿಸ್ತೀವಿ. ಮತ್ತು ಮಕ್ಕಳುಗಳು ಬಂದುಬಿಟ್ಟಿರ್ತಾರೆ, ಅಪ್ಪ ಅಮ್ಮ ಇರೋದಿಲ್ಲ, ಅವ್ರಿಗೆ ಚೈಲ್ಡ್ ಲೈನ್ಗೆ ಫೋನ್ ಮಾಡಿ ಅವ್ರನ್ನ ಅಲ್ಲಿಗೆ ಕಳಿಸೋವಂಥ ವ್ಯವಸ್ಥೆನ ಮಾಡ್ತಾಯಿದ್ದೀವಿ. ಇಲ್ಲಿ ದೇವಸ್ಥಾನ ಇರೋದ್ರಿಂದ ಹೆಣ್ಣು ಮಕ್ಳಿಗೂ ಸೇಫ್ಟಿ. ಈ ಬಸ್ ಸ್ಟಾಪಲ್ಲಿ ಹೋಗಿ ಕೂತ್ಕೊಂಡ್ರೆ ಈ ಪೋಲಿಗಳು ಅವರೆಲ್ಲ ಅಂಥವರೆಲ್ಲ ಕಾಟ ಕೊಡ್ತಾರೆ. ಈ ಒಂದು ದೇವಸ್ಥಾನ ಇರೋದ್ರಿಂದ ಅವ್ರಿಗೂ ಒಂದು ಇಲ್ಲಿ ಯಾರೂ ಬರಲ್ಲ, ನಮಗೆ ತೊಂದರೆ ಕೊಡಲ್ಲ, ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದು ನಮಗೇನೋ ಒಂದು ತೊಂದರೆಯಿಂದ ಪಾರಾಗಿದ್ದೀವಿ ಅನ್ನೋ ಒಂದು ಮನವರಿಕೆನೂ ಬಂದಿದೆ. ಎಷ್ಟೋ ಜನ ಹೆಣ್ಮಕ್ಳಿಗೂ ಸಹ ಇಲ್ಲಿ ಬರೋದ್ರಿಂದ ಅವ್ರಿಗೂ ಸಹ ಲೈಫ್ ಸಿಕ್ಕಿದೆ. ನನ್ನ ಹೆಸರು ಮಂಜುಳಾ ಅಂತ.